ದೆಹಲಿಯಲ್ಲಿ ನಿನ್ನೆ ಎಐ ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ನವರ ಪ್ರತಿಭಟನೆ ವಿರುದ್ಧ ಬಿಜೆಪಿಯವರು ಬೀದಿಗಿಳಿದಿದ್ರು. ಪ್ರತಿಭಟನೆ ಹೆಸರಲ್ಲಿ ಕೈಕಮಲ ಕಾರ್ಯಕರ್ತರು ದೊಣ್ಣೆ ಬಡಿಗೆಗಳನ್ನ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ. ಅಡ್ಡ ಬಂದ ಪೊಲೀಸರ ಮೇಲೂ ಕಲ್ಲು ತೂರಿದ್ದಾರೆ. ಇಡೀ ಜಗತ್ತಿನ ಅಗ್ರ ದೇಶಗಳ ನಾಯಕರು ಭಾರತದಲ್ಲಿ ನಡೀತಾ ಇರುವ ಎಐ ಶೃಂಗಸಭೆಗೆ ಬಂದಿದ್ರು. ಭವಿಷ್ಯದ ಭಾರತದ ತಂತ್ರಜ್ಞಾನ ಅಭಿವೃದ್ಧಿ ಬಗ್ಗೆ ಹಾಡಿ ಹೊಗಳಿದ್ರು. ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆ, ವ್ಯಾಪಾರ ಒಪ್ಪಂದಗಳಿಗೂ ಎಐ ಶೃಂಗಸಭೆ ವೇದಿಕೆ ಮೂಲಕ ಸಹಿನೂ ಹಾಕಿದ್ರು. ಇಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿನ್ನೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿ ಅರೆಬೆತ್ತಲೆಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಎಐ ಶೃಂಗಸಭೆಯ ಈ ಅರೆಬೆತ್ತಲೆ ಪ್ರತಿಭಟನೆ ವಿಷಯದಲ್ಲಿ ಇವತ್ತು ದೇಶದ ಹಲವು ಕಡೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಮಾರಾಮಾರಿ ನಡೆಸಿದ್ದಾರೆ. ಕೈ ಮಿಲಾಯಿಸಿದ್ದಾರೆ. ಕಲ್ಲು ತೂರಾಟ ಮಾಡಿ ದಾಂಧಲೆ ಎಬ್ಬಿಸಿದ್ದಾರೆ. ಈ ದೃಶ್ಯ ನೋಡಿ. ಕಾಂಗ್ರೆಸ್ ಕಚೇರಿಗೆ ನುಗ್ತಿರೋ ಬಿಜೆಪಿ ಕಾರ್ಯಕರ್ತರು, ಗೇಟೊಳಗೆ ದೊಣ್ಣೆ ಬಡಿಗೆ ಹಿಡಿದು ಬಿಜೆಪಿಯವರನ್ನ ಥಳಿಸ್ತಿರೋ ಕಾಂಗ್ರೆಸ್ ಸದಸ್ಯರು. ಇದು ಮಧ್ಯಪ್ರದೇಶ ಕಾಂಗ್ರೆಸ್ ಕಚೇರಿ ಮುಂದೆ ನಡೆದ ಮಾರಾಮಾರಿ ದೃಶ್ಯಗಳು. ಇಲ್ಲಿ ನೋಡಿ ಹೇಗೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತ. ಇಂದೋರ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ಮತ್ತು ಕಾಂಗ್ರೆಸ್ ಯುವ ಮೋರ್ಚಾದವರು ಪ್ರತಿಭಟನೆ ವೇಳೆ ಎದುರಾದಂತಹ ದೃಶ್ಯ. ಆಗ ಈ ಘರ್ಷಣೆಯಾಗಿದೆ. ಯಾವಾಗ ಪೊಲೀಸರ ಮೇಲೂ ಕಲ್ಲು ತೂರಾಟ ಆಯಿತೋ ಲಾಠಿ ಚಾರ್ಜ್ ನಡೆಸಿ ಜಲಪಿರಂಗಿ ನಡೆಸಬೇಕಾಯಿತು. ಇದು ಚಂಡೀಗಢದ ದೃಶ್ಯ. ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಹೋದ ಬಿಜೆಪಿಯವರನ್ನ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದ್ರು. ಆದರೆ ಕಾಲಲ್ಲಿ ಬ್ಯಾರಿಕೇಡ್ಗಳನ್ನು ಒದ್ರು. ಕಿತ್ತೆಸೆಯೋದಿಕ್ಕೆ ಹೋಗಿ ದಾಂಧಲೆ ಎಬ್ಬಿಸಿದ್ರು. ಅಡ್ಡ ಬಂದ ಪೊಲೀಸರನ್ನೂ ತಳ್ಳಿ ಗಲಾಟೆ ಎಬ್ಬಿಸಿದ್ರು. ಕೊನೆಗೆ ಇಲ್ಲೂ ಜಲಫಿರಂಗಿ ಬಳಸಬೇಕಾಯಿತು. ಪುದುಚೇರಿಯಲ್ಲೂ ಅಷ್ಟೇ. ಇಂಡಿಯಾ ಎಐ ಶೃಂಗಸಭೆಯಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಖಂಡಿಸಿ ಬಿಜೆಪಿಯವರು ದೊಣ್ಣೆ ಬಡಿಗೆಗಳನ್ನು ತಗೊಂಡು ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ದೊಣ್ಣೆ ಬಡಿಗೆ ಹಿಡ್ಕೊಂಡು ಬಂದ್ರು. ಇಬ್ಬರನ್ನೂ ವಾಪಸ್ ಕಳುಹಿಸುವಷ್ಟರಲ್ಲಿ ಪೊಲೀಸರು ನರಕ ಅನುಭವಿಸಬೇಕಾಯಿತು. ರಾಜಸ್ಥಾನದ ಜೈಪುರದಲ್ಲೂ ಇದೇ ತರ ಕೈ ಕಮಲ ಕಾರ್ಯಕರ್ತರು ಬಡಿದಾಡಿಕೊಂಡ್ರು. ಒಡಿಶಾ, ಬಿಹಾರ, ದೆಹಲಿಯಲ್ಲೂ ಇದೇ ತರ ಕೈ ಮಿಲಾಯಿಸೋ ಹಂತಕ್ಕೆ ಇವತ್ತು ಪ್ರತಿಭಟನೆಗಳಾಗಿವೆ. ಆದರೆ ಕರ್ನಾಟಕದಲ್ಲಿ ಒಂದ್ ಕಡೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಬಡಿದಾಡ್ಕೊಳ್ತಿದ್ರೆ, ಇನ್ನೊಂದೆಡೆ ಕೈಕಮಲ ನಾಯಕರು ಮಾತಲ್ಲೇ ವಾಗ್ಯುದ್ಧಕ್ಕಿಳಿದಿದ್ರು. ಎಐ ಶೃಂಗಸಭೆಗೆ ನುಗ್ಗಿ ಅರೆಬೆತ್ತಲೆ ಪ್ರತಿಭಟಿಸಿದವರನ್ನ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡ್ರೆ ದೇಶದ ಮರ್ಯಾದೆ ತೆಗೆದ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಆಕ್ರೋಶ ಹೊರಹಾಕಿದ್ರು. यूथ कांग्रेस ने कौन सा गलत काम किया, मैं तो ये जानना चाह रही हूँ। यूथ कांग्रेस इस देश के युवाओं की आवाज है। युवाओं ने जाके शांतिपूर्वक ढंग से एक प्रदर्शन किया। और क्या प्रदर्शन किया? कौन है जो इससे आक्रोशित है? क्या आक्रोश है कि इन युवाओं ने जाकर ये प्रदर्शन किया कि एक कॉम्प्रोमाइज प्रधानमंत्री ने भारत की अस्मिता के साथ खिलवाड़ किया है। एक कॉम्प्रोमाइज प्रधानमंत्री ने एक ऐसी ट्रेड डील करी अमेरिका के साथ जिसमें भारत के किसान तबाह हो जाएंगे। हमारा सारा का सारा डेटा सौंप दिया अमेरिका को। कांग्रेस के यूथ कांग्रेस वर्कर्स के कुछ लोगों ने वहाँ आकर के नंगा नाच किया और सबने तस्वीरें देखी। ये एक गलती नहीं है, ये एक अपराध है। देश के खिलाफ बहुत बड़ा अपराध काम किया है कांग्रेस वालों ने। ಅಮೆರಿಕ ಜೊತೆ ಮೋದಿ ಸರ್ಕಾರ ಒಪ್ಪಂದ ಮಾಡಿಕೊಂಡು ಭಾರತವನ್ನ ಅಡ ಇಟ್ಟಿದೆ ಅಂತ ಕಾಂಗ್ರೆಸ್ನವರು ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ರು. ಆದರೆ ವಿಶ್ವದ ಅಗ್ರ ನಾಯಕರು ಬಂದಿದ್ದ ಸಮಾವೇಶದಲ್ಲಿ ಇಂತಹ ಪ್ರತಿಭಟನೆ ಬೇಕಿತ್ತಾ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಇನ್ನೊಂದು ಕಡೆ ನಿನ್ನೆಯ ಘಟನೆ ಹಿಡಿದು ಇವತ್ತು ಎರಡೂ ಪಕ್ಷದವರು ಹೊಡೆದಾಡಿಕೊಳ್ತಿರೋದು ಎಷ್ಟು ಸರಿ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.